ಹಾಯ್, ಪುಣೆಯಲ್ಲಿ ಇವಾಗ ಔಟ್ಬ್ರೇಕ್ ಆಗ್ತಿರೋ GBS ಅನ್ನೋ ಡಿಸೀಸ್ ಬಗ್ಗೆ ಕೇಳಿದೀರಾ. ಸೊ ಆಲ್ರೆಡಿ 101 ಕೇಸಸ್ ಅಲ್ಲಿ ರಿಪೋರ್ಟ್ ಆಗಿದೆ. ಅದರಲ್ಲಿ 1 ಡೆತ್ ಆಲ್ರೆಡಿ ಆಗಿದೆ. GBS ಅಂದ್ರೆ ಏನು? GBS ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಅಂದ್ರೆ ನಮ್ಮ ಇಮ್ಯೂನ್ ಸೆಲ್ಸ್ ನಮ್ಮ ಓನ್ ನರ್ವ್ಸ್ ನ ಅಟ್ಯಾಕ್ ಮಾಡುತ್ತೆ. ನರ್ವ್ ಸೆಲ್ಸ್ ನ ಅಟ್ಯಾಕ್ ಮಾಡಿದಾಗ ಫಸ್ಟ್ ಅದು ಲೆಗ್ ನ ವೀಕ್ ಮಾಡುತ್ತೆ. ಕಾಲಲ್ಲಿ ವೀಕ್ನೆಸ್ ಬಂದಾಗ ನಮ್ಗೆ ಇವನ್ ಚಪ್ಪಲಿ ಹಾಕೊಳ್ಳಕ್ಕೂ ಡಿಫಿಕಲ್ಟೀಸ್ ಆಗ್ಬಹುದು. ನೆಕ್ಸ್ಟ್ ಅದು ಸ್ಪ್ರೆಡ್ ಆಗೋದು ಹ್ಯಾಂಡ್ಸ್ ಅಲ್ಲಿ ಸ್ಪ್ರೆಡ್ ಆದಾಗ ವೀಕ್ನೆಸ್ ಆಗುತ್ತೆ. ಏನಾದ್ರೂ ಹೋಲ್ಡ್ ಮಾಡ್ಬೇಕಂದ್ರೆ ಗ್ರಿಪ್ ಸಿಗಲ್ಲ, ಇವನ್ ಕಾಲಲ್ಲೂ ಗ್ರಿಪ್ ಇರಲ್ಲ. ನೆಕ್ಸ್ಟ್ ಈ ಡಿಸೀಸ್ ಪ್ರೋಗ್ರೆಸ್ ಆದ್ರೆ ಅದು ನೆಕ್ಸ್ಟ್ ಎಫೆಕ್ಟ್ ಮಾಡೋದು ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡಿದ ತಕ್ಷಣವೇ ಆ ಪೇಷಂಟ್ ನ ನಾವು ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾಗತ್ತೆ. ಸೊ ಈ ಡಿಸೀಸ್ ನ ನೀವು ಹೇಗೆ ತಡೆಗಟ್ಟಬಹುದು? ಈ 5 ಸಲಹೆಗಳನ್ನ ನೀವು ತಪ್ಪದೆ ನೋಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಐ ರಿಪೀಟ್ ಅಗೇನ್, ಈ 5 ಸಲಹೆಗಳನ್ನ ನೀವು ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಈ ಡಿಸೀಸ್ ಬರೋದು ಮೇನ್ಲಿ ಕೆಂಪೈಲೋಬ್ಯಾಕ್ಟರ್ ಜೆಜುನಿ ಅನ್ನೋ ಬ್ಯಾಕ್ಟೀರಿಯಾದಿಂದ. ಈ ಬ್ಯಾಕ್ಟೀರಿಯಾಗಳು ಇರೋದು ಮೇನ್ಲಿ ಈ ಫುಡ್ ಐಟಮ್ಸ್ ಅಲ್ಲಿ. ಸೊ ಈ 5 ಸಲಹೆಗಳನ್ನ ನೀವು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ನಂಬರ್ 1, ನೀವು ಆದಷ್ಟು ಕ್ಲೀನ್ ವಾಟರ್ ಅನ್ನ ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಫಿಲ್ಟರ್ಡ್ ಅಂಡ್ ಬಾಯ್ಲ್ಡ್ ವಾಟರ್ ಅನ್ನ ಕುಡಿಯೋದನ್ನ ಮರಿಬೇಡಿ. ಸೆಕೆಂಡ್ 1, ಆದಷ್ಟು ಆಚೆ ತಿಂಡಿ ಅಥವಾ ಏನೇನಾದ್ರೂ ಫುಡ್ ನ ಆರ್ಡರ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ. ಎಸ್ಪೆಷಲಿ ರೈಸ್ ಐಟಮ್ಸ್, ಚೀಸ್ ಐಟಮ್ಸ್ ಮತ್ತೆ ಪನ್ನೀರ್ ಐಟಮ್ಸ್, ಯಾಕಂದ್ರೆ ಇದರಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಜಾಸ್ತಿ ಇರುತ್ತೆ. ಥರ್ಡ್ 1, ಆದಷ್ಟು ವೈಟಮಿನ್ ಸಿ ಫ್ರೂಟ್ಸ್ ನ ನೀವು ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳಕ್ಕೆ ಆದಷ್ಟು ವೈಟಮಿನ್ ಸಿ ಅಂದ್ರೆ ಸಿಟ್ರಸ್ ಫ್ರೂಟ್ಸ್ ಆಗಿರ್ಬೋದು, ಲೈಕ್ ಆರೆಂಜಸ್, ಲೆಮನ್, ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿ. ಕಿವಿ ಫ್ರೂಟ್ಸ್ ಕೂಡ ಒಳ್ಳೆ. ನಂಬರ್ 4, ನೀವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಥರೋಲಿ ವಾಶ್ ಮಾಡೋದನ್ನ ಮರಿಬೇಡಿ. ನಂಬರ್ 5, ಆದಷ್ಟು ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಂದ್ರೆ ಟೆಟ್ರಾ ಪ್ಯಾಕ್ ಅಲ್ಲಿ ಏನ್ ಬರುತ್ತೆ ಅದನ್ನೇ ಆದಷ್ಟು ಯೂಸ್ ಮಾಡೋದು ಉತ್ತಮ.